ಸೊ ನಿಮ್ಮ ಒಂದು ಕ್ರಿಕೆಟ್ ಜರ್ನಿಯಲ್ಲಿ ನಿಮಗೆ YSR ಟೂರ್ನಮೆಂಟ್ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದಾ? ಹೌದು ಸರ್, ಅಫ್ಕೋರ್ಸ್ ಅದು 2020 ಅದು ಲಾಕ್ಡೌನ್ ಆದಮೇಲೆ ನಡೆದಿದ್ದು YSR ಟೂರ್ನಮೆಂಟು. ಅದರಲ್ಲಿ ಅವಾಗ ನಾನಿನ್ನು 14 ವರ್ಷ ಇದ್ದೆ. ಸೊ ಅವಾಗೆಲ್ಲ YSR ಅದು 50 ಓವರ್ಸ್ T20 ಎಲ್ಲ ನಡೆಯುತ್ತೆ ಆ ಟೂರ್ನಮೆಂಟು KCAಯಿಂದ. ಸೊ ಅದರಲ್ಲೆಲ್ಲ ಒಳ್ಳೊಳ್ಳೆ ಕ್ಲಬ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡುತ್ತೆ, ಫಸ್ಟ್ ಡಿವಿಷನ್ ಸೆಕೆಂಡ್ ಡಿವಿಷನ್ ಕ್ಲಬ್ಸ್ ಎಲ್ಲ. ಸೊ ಅವಾಗ ನಾನಿನ್ನು 14 ಇಯರ್ಸ್ ಇರಬೇಕಾದ್ರೆ ಅದು ಒಳ್ಳೆ ಎಕ್ಸ್ಪೋಜರ್ ಆಯಿತು. ಸೊ ಹಂಗೆ ಆಡ್ತಾ ಆಡ್ತಾ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಕೂಡ ಸಿಕ್ತು. ಈ ರಣಜಿ ಟ್ರೋಫಿ ಪ್ಲೇಯರ್ಸ್ ಅವ್ರ ಜೊತೆ ಎಲ್ಲ ಆಡಿದಾಗ, ಅವ್ರಿಗೆ ಬೌಲಿಂಗ್ ಹಾಕಿ ಬ್ಯಾಟಿಂಗ್ ಆಡಿದಾಗೆಲ್ಲ ಅದೊಂಥರ ಟರ್ನಿಂಗ್ ಪಾಯಿಂಟ್ ಸರ್ ಲೈಫಲ್ಲಿ. ಸೊ ಮೈಸೂರು ಸೀನಿಯರ್ ಫಸ್ಟ್ ಡಿವಿಷನ್ ಲೀಗಲ್ಲಿ ನೀವೊಂದು ಆಲ್ ಟೈಮ್ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತೀರಾ, 6 ಮ್ಯಾಚ್ 56 ವಿಕೆಟ್. ಸೊ ಈ ರೆಕಾರ್ಡ್ನ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ. ಮಾಡಿದ್ರು ಮಾಡ್ಬೋದು ಸರ್, ಬಟ್ ನನಗೆ ಇವಾಗ ಆ್ಯಟ್ ಪ್ರೆಸೆಂಟ್ ನನಗೆ ಅದು ಹೈಯೆಸ್ಟ್ ಆಲ್ ಟೈಮ್ ರೆಕಾರ್ಡ್ ಆಗಿದೆ. ಸೊ ಅದರಲ್ಲೊಂದು ಒಳ್ಳೆ ಮ್ಯಾಚ್ ನನಗೆ ಮೆಮೊರೇಬಲ್ ಮ್ಯಾಚ್ ಅಂದರೆ ಅದು ನ್ಯಾಷನಲ್ ಕ್ರಿಕೆಟ್ ಅವ್ರ ಮೇಲೆ. ಸೊ ಅದರಲ್ಲಿ ನಾವು ಫಸ್ಟ್ ಲೀಡ್ ಸೋತಿದ್ವಿ, ಲೀಡ್ ಬಿಟ್ಕೊಟ್ಟಿದ್ವಿ ಅವ್ರಿಗೆ, 70 ರನ್ ಲೀಡ್ ಇತ್ತು ಅವ್ರ ಹತ್ರ. ಸೊ ನೆಕ್ಸ್ಟ್ ನಾನು ಎಲ್ಲ ಟೀಮ್ ಮೇಟ್ಸ್ ಗೆಲ್ದೆ, ಬಿಲೀವ್ ಮಾಡೋಣ ಇವತ್ತೊಂದು ಮ್ಯಾಚು ಇದು ವಿನ್ ಆಗಲೇಬೇಕು. ಸೊ ಅವಾಗ ಟಾಪಲ್ಲಿ ಇರ್ತೀವಿ ಟೇಬಲ್ದು ಅಂತ. ಸೊ ಎಲ್ಲರೂ ಒಟ್ಟಿಗೆ ಬಿಲೀವ್ ಮಾಡಿ ಬಂದರು. ಅವ್ರು 43 ಆಲ್ ಔಟ್ ಆದರು. ಅದರಲ್ಲಿ ನಂದು ಫಿಗರ್ಸ್ ಇತ್ತು ಬೆಸ್ಟ್ ಇಲ್ಲಿವರೆಗೂ, ಟಿಲ್ ನಾವು ಬೆಸ್ಟ್ ಫಿಗರ್ಸ್ ಅದೇ 10 ಓವರ್ಸ್ 9 ಮೇಡಿನ್ಸ್ 8 ರನ್ಸ್ 9 ವಿಕೆಟ್ಸ್ ಆ ಮ್ಯಾಚಲ್ಲಿ. ಸೊ ಅದಾದಮೇಲೆ 113 ಟಾರ್ಗೆಟ್ ಇತ್ತು, ನಾನು ಬ್ಯಾಟಿಂಗಲ್ಲಿ ಹೋಗಿ 50 ಹೊಡೆದೆ. ಒಳ್ಳೆ ಮೆಮೊರೇಬಲ್ ಮ್ಯಾಚ್ ಇತ್ತು ಸರ್ ಅದು. ಸೊ ಸ್ಟ್ಯಾಟಿಸ್ಟಿಕ್ಸ್ ಕೂಡ ತುಂಬ ಚೆನ್ನಾಗಿ ನೆನಪಿದೆ ನಿಮಗೆ. ಸೊ ಲಾಸ್ಟ್ 3 ಇಯರ್ಸಲ್ಲಿ ಸ್ಟೇಟ್ ಲೀಗ್ ಮ್ಯಾಚಸ್ ಇರ್ಬೋದು. ಸೊ ಇದರಲ್ಲಿ ನೀವು ಎಷ್ಟು ವಿಕೆಟ್ಸು ಎಷ್ಟು ರನ್ಸ್ ಹೊಡೆದಿದ್ದೀರಾ ಗೊತ್ತಾ? ಅದು ಗೊತ್ತಿದೆ ಸರ್, ಬಟ್ ಕರೆಕ್ಟಾಗಿ ಕರೆಕ್ಟಾಗಿ ನಾನು ಹೇಳ್ತೀನಿ. 3789 ರನ್ಸ್ ಹೊಡೆದಿದ್ದೀರಾ, 336 ವಿಕೆಟ್ಸ್ ತೆಗೆದಿದ್ದೀರಾ. ಸೊ ಇದೊಂದು ರೀತಿ ಒಬ್ಬ ಯಂಗ್ಸ್ಟರ್ಗೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಾಕಷ್ಟು ಒಂದು ಕಾನ್ಫಿಡೆನ್ಸ್ ತುಂಬುತ್ತೆ. ಯಾಕೆಂದರೆ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ರನ್ಸ್ ಇರ್ಬೋದು ವಿಕೆಟ್ಸ್ ಇರ್ಬೋದು ಎಲ್ಲ ತೆಗಿತಾ ಇದ್ದೀರಾ. ಸೊ ಇದರಿಂದ ನಿಮ್ಮಂಥ ಪ್ಲೇಯರಿಗೆ ಸೊ ಎಷ್ಟು ಮೋಟಿವೇಟ್ ಆಗ್ಬೋದು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ? ಅದೇ ಸರ್, ಈ ಥರ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಾನು ಕೇಳಿದಾಗ ನನಗೆ ಒಂಥರ ಖುಷಿ ಆಗುತ್ತೆ ಸರ್. ಇಷ್ಟು ಮಾಡಿದ್ದೀವಿ, ಸೊ ಇನ್ನು ಮುಂದೆ ನೋಡ್ಬೇಕು ಸರ್ ಅಷ್ಟೇ. ಇವಾಗೆಲ್ಲ ಇದು ಮಾಡಿದ್ದೀವಿ, ಇದು ಪಾಸ್ಟ್ ಆಗಿದೆ. ಇದರಿಂದ ಎಕ್ಸ್ಪೀರಿಯನ್ಸ್ ಕ್ಯಾರಿ ಆನ್ ಮಾಡಬೇಕು. ಆಮೇಲೆ ಇದೇ ಕನ್ಸಿಸ್ಟೆನ್ಸಿನ ಫ್ಯೂಚರಲ್ಲಿ ಬರೋ ಮ್ಯಾಚಸಲ್ಲೂ ಅಪ್ಲೈ ಮಾಡಬೇಕಂತ ನಾನು ಯೋಚಿಸ್ತೀನಿ. ಆಮೇಲೆ ನೆಕ್ಸ್ಟ್ ಯಾವುದೇ ಮ್ಯಾಚಸ್ ಬಂದರೂ ಇದೇ ಥರ ಪರ್ಫಾರ್ಮ್ ಮಾಡ್ತಾ ಇರ್ಬೇಕು ಸರ್.